ಕಿಚ್ಚ ಸರ್ ನೆನ್ನೆ ಒಂದು ಸ್ಟೇಟ್ಮೆಂಟ್ ಹೇಳ್ತೀರಾ? ಏನಂತ? ಕಿಚ್ಚನ ಚಪ್ಪಾಳೆ ಬಗ್ಗೆ ಸೀರಿಯಸ್ ಆಗಿ ತಗೋಬೇಡಿ. ನಿಮ್ ಜೀವನ ಐತೆ ಅದ್ ನೋಡ್ಕೊಳ್ಳಿ ಅಂತ. ಹೌದು. ಯಾಕೆ ಸೀರಿಯಸ್ ಆಗಿ ತಗೊಂಡ್ರು ಅಂದ್ರೆ, ಜನಗಳು ನಿಮ್ಮನ್ನ ಸೀರಿಯಸ್ ಆಗಿ ತಗೊಂಡಿದ್ರು. ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಂಡಿದ್ರು. ಸೊ ಹಂಗಾಗಿ ಆ ಚಪ್ಪಾಳೆನೂ ಸೀರಿಯಸ್ ಆಗಿ ತಗೊಂಡ್ರು. ಇವಾಗ ನೀವು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರಲ್ವಾ? ಕಿಚ್ಚನ ಚಪ್ಪಾಳೆ ಸೀರಿಯಸ್ ಆಗಿ ತಗೋಬೇಡಿ ಅಂತ. ಆ ಚಪ್ಪಾಳೆಗೆ ವ್ಯಾಲ್ಯೂನ ನೀವೇ ಕಳ್ಕೊಂಡ್ಬಿಟ್ರಿ. ಈ ಮಾತು ಹೇಳ್ಬಿಟ್ಟು. ಜನಗಳು ನಿಮ್ಗೆ, ನಿಮ್ ಮಾತಿಗೆ, ನಿಮ್ ಚಪ್ಪಾಳೆಗೆ ಫುಲ್ ರೆಸ್ಪೆಕ್ಟ್ ಕೊಡ್ತಿದ್ರು. ಯಾವಾಗ ಧನುಷ್‌ಗೆ ಧ್ರುವಂತ್‌ಗೆ ಚಪ್ಪಾಳೆ ಕೊಟ್ರಿ, ಅವತ್ತೇ ಕಳ್ಕೊಂಡ್ರಿ. ಆ ಚಪ್ಪಾಳೆಗೆ ವ್ಯಾಲ್ಯೂ, ಮಾನ, ಮರ್ಯಾದೆ ಎಲ್ಲಾನು. ಇನ್ನು ಮುಂದೆ ಯಾವ್ದೇ ಚಪ್ಪಾಳೆ ಕೊಟ್ರು ಅದಕ್ಕೆ ಮಾನ್ಯತೆ ಇರೋದೇ ಇಲ್ಲ. ಅದ್ ಬರ್ದಿಟ್ಕೊಂಡ್ಬಿಡ್ರಿ. ನಿಮ್ ಜೀವನ ನೋಡ್ಕೊಳ್ಳಿ ಅಂತೀರಲ್ಲ, ಇಷ್ಟ್ ದಿನ ನಮ್ ಜೀವನ, ಅವ್ರವ್ರ ಜೀವನ ಅವ್ರವ್ರೇ ಅನ್ಕೊಂಡ್ರು. ನೀವು ಬಂದ್ ಮನೆ ಕಟ್ಸ್ಕೊಟ್ರೆ, ನೀವು ಬಂದ್ ತರಕಾರಿ ತಂದ್ಕೊಟ್ರೆ, ನೀವು ಬಂದ್ ಮಕ್ಳಿಗೆ ಫೀಸ್ ಕಟ್ಟಿಲ್ಲ, ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ. ಇವಾಗ ಯಾವನೊಬ್ಬ ಸಾಲ ಮಾಡ್ಕೊಂಡ್ರು ಅವ್ನ್ ಸಾಲ ಅವನೇ ತೀರಿಸ್ಬೇಕು. ನೀವೊಂದ್ ಯಾವ್ದೇ ಕಾರಣಕ್ಕೂ ತೀರ್ಸಲ್ಲ. ನೀವು ಬರ್ತೀರಾ, ಫಿಲಂ ಮಾಡ್ತೀರಾ, ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂತೀರಾ, ಮನೆಗೆ ಹೋಗ್ತೀರಾ ಅಷ್ಟೇ. ಇನ್ನೊಂದ್ ಮಾತ್ ಹೇಳ್ತೀರಾ ಏನಂತ? ಹ್ಮ್. ಅವ್ನ್ಗು ಯಾರು ಯಾರ್ ಗೆಲ್ತಾರಲ್ಲ, ಅಕಸ್ಮಾತ್ ಗಿಲ್ಲಿನೇ ಗೆಲ್ಕಂತ ಅವ್ರಿಗೂ ಗೊತ್ತೈತೆ ಅಲ್ವಾ? ಗಿಲ್ಲಿ ಗೆದ್ರೆ ದುಡ್ಡೇನ್ ನಿಮ್ಗೇನ್ ಕೊಡಲ್ಲ. ಅವನೇ ಹಿಡ್ಕೋತಾನೆ. ಹೌದು, ಅವನೇ ಹಿಡ್ಕೋತಾನೆ. ಅವ್ನ್ ಕಷ್ಟಪಟ್ಟವನೇ, ಅವ್ನು ಜನ ಎಂಟರ್‌ಟೈನ್ ಮಾಡೋವನೇ, ಅವ್ನು ಹಿಡ್ಕೋಬೇಕು. ನಾವೇನ್ ದುಡ್ಡು ಕೊಡು, ಇನ್ನೊಂದ್ ಕೊಡು ಅಂತ ಯಾರು ಕೇಳ್ತಾ ಇಲ್ಲ ಅಭಿಮಾನಿಗಳಾದವರು. ಹಂಗಾರೆ ನಿಮ್ಮ ಅಭಿಮಾನಿಗಳು, ನಿಮ್ಗೆ ಅಂತ ಅಭಿಮಾನಿಗಳು ಅಲ್ಲ, ಅವ್ರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀರಾ ಅಂತ ನಮ್ಗ್ ಗೊತ್ತಿಲ್ಲ. ಅಲ್ವಾ? ನೀವು ಲಕ್ಷ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು, ಡಬಲ್ ಮಾಡ್ಕೊಂಡು, ತ್ರಿಬಲ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಅಭಿಮಾನಿಗಳು ಅವ್ರು ಎಷ್ಟು ಕೊಟ್ಟಿದ್ದೀರಾ ದುಡ್ಡು ನೀವು ಹಂಗಾರೆ? ಹಂಗಾರೆ ಗಿಲ್ಲಿ ಬಂದ್ ಕೊಡ್ತಾನಾ ಎಲ್ಲಾರ್ಗೂನು? ನೀವು ಕೋಟಿಗಟ್ಟಲೆ ಕೊಟ್ಟು ನಿಮ್ ಅಭಿಮಾನಿಗಳನ್ನ ಬೆಳೆಸ್ಬಿಟ್ಟಿದ್ದೀರಾ? ಮಾತಾಡದ ಒಂಚೂರು ತಿಳಿದೀರಾ, ದೊಡ್ಡೋರಿದ್ದೀರಾ, ನೋಡ್ಕೊಂಡ್ ಮಾತಾಡಿದ್ರೆ ಒಳ್ಳೇದಲ್ಲ. ಸುಮ್ನೆ ನಿಮ್ಮ ವ್ಯಾಲ್ಯೂ ನೀವೇ ಕಡಿಮೆ ಮಾಡ್ಕೊಂತಾ ಇದೀರಾ ಇಂಥ ಮಾತುಗಳು ಮಾತಾಡ್ಕೊಂಡು. ಗಿಲ್ಲಿಗೆ ಯಾರು ದುಡ್ಡಿಸ್ಕೊಂಡು ದುಡ್ಡು ಕೊಟ್ಬಿಟ್ಟು ವೋಟ್ ಹಾಕಿಲ್ಲ, ವೋಟ್ ಹಾಕ್ಸಿಲ್ಲ. ನಿಮ್ ಫಿಲಂಗಳ್ಗೆ ಜನಗಳು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರ ದುಡ್ಡಷ್ಟು ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನ ಕೊಟ್ಬಿಟ್ಟು ಹೋಗ್ತಿ ಫಿಲಂ ನೋಡ್ತಾರೆ. ಆದ್ರೆ ಗಿಲ್ಲಿಗೆ ಯಾರು ದುಡ್ಡು ಕೊಟ್ಬಿಟ್ಟು ಹಾಕ್ತಿಲ್ಲ, ದುಡ್ಡು ಕೊಟ್ಬಿಟ್ಟು ಹಾಕ್ಸೂ ಇಲ್ಲ. ಮನಸಿಂದ ಹಾಕಿರೋದು ವೋಟ್‌ನ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಬ್ಯಾರೆ ಋಣದಲ್ಲಿದ್ದೀರಾ. ಅಭಿಮಾನಿಗಳ ದುಡ್ಡಿಂದ ನೀವು ದುಡ್ಡು ಮಾಡ್ಕೊಂಡಿರೋದು. ಗಿಲ್ಲಿ ಹಂಗಲ್ಲ. ಗಿಲ್ಲಿ ಸ್ವಂತ ಟ್ಯಾಲೆಂಟಿಂದ ದುಡ್ಡು ಮಾಡ್ಕೊಂಡಿರೋದು. ನಿಮ್ಗೂ ಟ್ಯಾಲೆಂಟ್ ಐತೆ ಹಂಗಲ್ಲ ನಾವ್ ಹೇಳ್ತಾ ನೀವ್ ಹೇಳ್ತೀರ ಅವ್ರ ದುಡ್ಡು ಯಾರು ಕೊಡಲ್ಲ. ಅವ್ರ ದುಡ್ಡು ಅವರೇ ಮಡಿಕತಾರೆ ಅಂತ. ನೀವು ಯಾರು ಕೊಡಲ್ಲ ತಾನೇ. ನೀವು ಯಾರು ಬೆಳ್ಸಲ್ಲ ತಾನೇ. ನೀವು ಅಭಿಮಾನಿಗಳು ಅಂದ ತಕ್ಷಣ ಬರ್ತೀರಾ, ಟಾಟಾ ಮಾಡ್ತೀರಾ, ಒಂದೆರಡು ಮಾತಾಡ್ತೀರಾ, ಹೋಯ್ತೀರಾ. ಅಷ್ಟೇ ತಾನೇ ನೀವು ಮಾಡೋದು. ಬೇರೆ ಏನು ಮಾಡಲ್ಲ ಅಲ್ಲ. ಎಲ್ಲಾರು ಅದನ್ನೇ ಮಾಡೋದು. ಫಸ್ಟು ನೀವ್ ತಿಳ್ಕೋಬೇಕು ಇವೆಲ್ಲ. ತಿಳ್ಕೊಂಡ್ ಸುಮ್ನೆ ವೇದಿಕೆ ಐತೆ, ದೊಡ್ಡ ಇದೈತೆ, ನಾನು ದೊಡ್ಡವ, ತೋರ್ಸೋದು ದೊಡ್ಡ ತುಂಬಾ ಚಿಕ್ಕವಾಗ್ಬಿಡ್ತೀರ ಆಮೇಲೆ. ಈ ತರ ಮಾತಾಡ್ಬಿಟ್ಟು ತುಂಬಾ ಚಿಕ್ಕವರಾಗ್ಬಿಡ್ತೀರ. ಅದು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಈ ತರ ಮಾತಾಡೋದು ತಪ್ಪು. ಇಷ್ಟು ಜನ ಪ್ರೀತಿ ಕೊಡ್ತವ್ರೆ ಗಿಲ್ಲಿಗೆ ಅಂದ್ಮೇಲೆ, ಅದನ್ನ ನೀವು ಸ್ವಲ್ಪ ಎತ್ತಬೇಕು. ಎತ್ತಿಡಿಬೇಕು. ಇಡೀ ಸೀಸನ್ ಆಗ್ದಿರೋ ಇದು ಈ ಸೀಸನ್ ಆಗೈತೆ ಅಂದ್ರೆ, ಅದು ನಿಮ್ಗೂ ಹೆಮ್ಮೆ, ನಿಮ್ ಕಲರ್ಸ್ ಅವ್ರಿಗೂ ಹೆಮ್ಮೆ, ಇಡೀ ಕರ್ನಾಟಕಕ್ಕೆ ಹೆಮ್ಮೆ. ಅದನ್ನ ಎತ್ತೋದ್ ಬಿಟ್ಟು ನೀವು ಈ ತರ ಅಸಡ್ಡೆ ಮಾತುಗಳು ಮಾತಾಡಿದ್ರೆ ಯಾರಾದ್ರೂ ನಿಮ್ಮ ಮಾತ್ ಮೇಲೆ ಇನ್ ಮುಂದೆ ಬೆಲೆ ಕೊಡೋದು ಇಲ್ಲ. ಮುಂದೆ ನಿಮ್ಗೆ ಆ ರೆಸ್ಪೆಕ್ಟು ಕಡಿಮೆ ಆಗ್ಬಿಡ್ತದೆ. ಉಳಿಸ್ಕೊಳ್ಳಿ ಇನ್ಮೇಲಾದ್ರೂ.